ZT ಅವ್ರದ್ದು Z60 Ultra. ಈ ಫೋನ್ ಏನು ನೀವೇನು ನೋಡ್ತಿದ್ದೀರಲ್ಲ, ZT Z60 Ultra, ಇದು ಮೇನ್ಲಿ ಈಗ ಏನಂತಾರೆ ರೆಡ್ ಮ್ಯಾಜಿಕ್ ಫೋನ್ಸ್ ಎಲ್ಲ ಬರುತ್ತಲ್ಲ, ಅವ್ರದೇ ಒಂದಾಗಿರುವಂಥದ್ದು. ರೆಡ್ ಮ್ಯಾಜಿಕ್ ಅವರ ವೇರಿಯಂಟ್ಸೇ ಆಗಿರುವಂಥದ್ದು. ಆದರೆ ಇದರಲ್ಲಿರುವಂಥ ಡಿಫ್ರೆನ್ಸ್ ಏನು ಗೊತ್ತಾ, ಇದು ಮೇನ್ಲಿ ರಿಂಗ್ ಏನು ನೋಡ್ತಿದ್ದೀರಲ್ಲ, ಇದು ಕ್ಯಾಮ್ರಾ ಫೋಕಸ್ಡ್ ಆಗಿರುವಂಥದ್ದು. ನಾಟ್ ಓನ್ಲಿ ಫಾರ್ ದ ಗೇಮಿಂಗ್ ಮಾತ್ರ ಅಲ್ದಲೇನೆ ಕ್ಯಾಮ್ರಾ ಫೋಕಸ್ಡ್ ಕೂಡ ಇರುವಂಥ ಫೋನ್ ಇದಾಗಿರುವಂಥದ್ದು. ಇದು ಅದ ಕಾರಣಕ್ಕೂ ಇದರಲ್ಲಿ ಫ್ಯಾನ್ ಬರಲ್ಲ, ಫ್ಯಾನ್ ಅಗತ್ಯನೂ ಕೂಡ ಇಲ್ಲ, ಯಾಕಂದರೆ ಚಾರ್ಜ್ ಜಾಸ್ತಿ ತಗೊಳುತ್ತೆ. ಅದೆಲ್ಲ ಇರೋದ್ರಿಂದ ನಾನು ಈ ಫೋನ್ನ ಮೇನ್ಲಿ ಚೂಸ್ ಮಾಡಿರುವಂಥದ್ದು. ಯಾಕೆಂದರೆ ಇದು ನೀರಲ್ಲಿ ಕೂಡ IP ರೇಟಿಂಗ್ IP68 ಕೂಡ ಈ ಒಂದು ಫೋನಲ್ಲಿದೆ. ನೀವು ಇಲ್ಲಿ ನೋಡಿದಾಗೇನೆ Wi-Fi 7 ಸಪೋರ್ಟ್ ಇದೆ ಪ್ರತಿಯೊಂದ್ರದ್ದು. ಅಂದರೆ ಅಡ್ವಾನ್ಸ್ ಬ್ಲೂಟೂತ್ 5.4, Wi-Fi 7 ಸಪೋರ್ಟು, ಕಂಪ್ಲೀಟ್ಲಿ ಓವರ್ ಕ್ಲಾಕ್ ಮಾಡಿರುವಂಥದ್ದು. ಇದು ನಿಮಗೆ ಏನಂತಾರೆ ಓವರ್ ಕ್ಲಾಕ್ಡ್ ವರ್ಷನ್ ಆಗಿರುವಂಥದ್ದು. ಅಂದರೆ ZT ನಾರ್ಮಲ್ ಕೂಡ ಅಲ್ಲ, ಲೀಡಿಂಗ್ ವರ್ಷನ್ ಆಗಿರುವಂಥದ್ದು. ಸೊ ಅನ್ಬಾಕ್ಸಿಂಗ್ ಇಲ್ಲಿ ಮೇನ್ಲಿ ಇರುವಂಥದ್ದು ತುಂಬನೇ. ಹಾಂ, ಓಕೆ. 8 GB ಪ್ರೊಸೆಸರ್. ಆಬ್ವಿಯಸ್ಲಿ ನನಗೆ ಗೊತ್ತಿರೋ ಹಾಗೆ ಯಾರು ಅಷ್ಟು ನೋಟಿಸ್ ಮಾಡಲ್ಲ. ಆದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅಷ್ಟೊಂದು ಡಿಫ್ರೆನ್ಸ್ ಕೊಡಲ್ಲ ಅಂತೀನಿ ಹೇಳ್ಬೋದು. ಲೇಟೆಸ್ಟ್ ಪ್ರೊಸೆಸರ್ ಅದೆಲ್ಲ ಗೊತ್ತಿರೋದ್ರಿಂದನೇ ನಾನು ಈ ಒಂದು ಫೋನ್ನ ಪರ್ಚೇಸ್ ಮಾಡಿರುವಂಥದ್ದು. ಗೈಸ್, ಜಸ್ಟ್ ಲುಕ್ ಅಟ್ ದಿಸ್. ಫೋಕಸ್ చేసే దీని మీద ಫೋಕಸ್ చేసి. ಓಕೆ, ಇದನ್ನ ಮೇಲೆ ಫೋಕಸ್ ಮಾಡೋ ಹಾಗೇನೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್, ಯಾಕೆಂದರೆ ಇದು ಪ್ರೀಮಿಯಂ, ಅಷ್ಟೊಂದು ಪ್ರೀಮಿಯಂ ಇರುವಂಥ ಫೋನ್ ಆಗಿರುವಂಥದ್ದು. ಇದೊಂದು ನಿಮ್ಗೆ ತೆಗೆದ್ರೆ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂ ಇದೆ ಅಂತ ಹೇಳ್ಬಿಟ್ಟು. ಜಸ್ಟ್ ಅಬ್ಸರ್ವ್ ಮಾಡಿ ಇದ್ರ ಪ್ರೀಮಿಯಂನೆಸ್ನ. ಕಾಣಿಸ್ತಿದ್ಯಾ? ಲೈಕ್ ಲಿಟ್ರಲಿ ಎಷ್ಟು ಪ್ರೀಮಿಯಂನೆಸ್ ಇದೆ ಅಂತ ನಿಮ್ಗೆ ಇದ್ರಲ್ಲಿ ನೋಡಿದ್ರೆ, ಬ್ಯಾಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ. ಮೇನ್ಲಿ ಕ್ಯಾಮ್ರಾ ಫೋಕಸ್ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸ್ಕ್ರೀನ್ ಫ್ರಂಟ್ ಇದಾಗಿರುವಂಥದ್ದು. ಆ್ಯಂಡ್ ಆಬ್ವಿಯಸ್ಲಿ ಈ ಒಂದು ಚೈನೀಸ್ ಫೋನಲ್ಲಿ ನನಗೆ ತುಂಬಾ ಇಷ್ಟ ಆಗುವಂಥದ್ದು IR ಬ್ಲಾಸ್ಟರ್ಸ್ ಕೊಟ್ಟಿರ್ತಾರೆ, ಪ್ರತಿಯೊಂದೂ ಇರುತ್ತೆ ಇದರಲ್ಲಿ, ಆಯ್ತಾ. ಹಾಗೇನೆ ಈ ಮೇನ್ಲಿ ಇಲ್ಲಿ ಈ ಬಟನ್ ಯಾವುದಕ್ಕೆ ಬೇಕಾದ್ರೂ ನಾವು ಕಸ್ಟಮೈಸ್ ಮಾಡ್ಕೋಬೋದು, ಅದಕ್ಕೋಸ್ಕರ ಇರುವಂಥದ್ದು. ಈ ಸೈಡ್ ನೀವೇ ನೋಡ್ತಿದ್ದೀರಾ. ಆ್ಯಂಡ್ ಈಗ ಹೊಸದು ಬಂದಿದೆಯಲ್ಲ Z70 Ultra, Z80 Ultra, ಅದರಲ್ಲಿ ಇಲ್ಲಿ ನಿಮಗೆ ಕ್ಲೀನ್ ಸಿಗಲ್ಲ. ಆಗ ನಮ್ಗೆ ಈ ಥರ ಇಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇದರಲ್ಲಿ ಹಾಗಲ್ಲ, ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ. ಹೀಗೆ ಇಟ್ಕೊಂಡು ಮೂವಿನೂ ಕೂಡ ನೋಡ್ಬೋದು. ಏನಿದೆ ನಿಮಗೆ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಬೋದು. ಅಷ್ಟೊಂದು ಬ್ರಿಕ್ ಥರ ಆಗಿರುವಂಥ ಫೋನ್ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಚಿಕ್ಕ ಫೋನ್ ಅಲ್ಲ. ಆದರೂ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿರೋದ್ರಿಂದ ಹ್ಯಾಂಡಲ್ ಹಿಡ್ಕೊಳ್ಳೋದಕ್ಕೆ, ಇದು ಗ್ಲಾಸ್ ಬ್ಯಾಕ್ ಆಗಿರುವಂಥದ್ದು, ಹ್ಯಾಂಡಲ್ ಹಿಡ್ಕೊಳ್ಳೋಕ್ಕೆ ಒಂದು ಪ್ರೀಮಿಯಂ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮೇನ್ಲಿ ಇದು ಏನಂತಾರೆ ಕ್ಯಾಮ್ರಾ ಫೋಕಸ್ಡ್ ಫೋನ್ ಆಗಿರುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಹೇಳ್ತೀನಿ ನಿಮಗೆ. ನನಗೆ ಗೊತ್ತು ಬಾಕ್ಸ್ನ ಇನ್ನೂ ಕಂಟೆಂಟ್ಸ್ ಏನು ತೋರಿಸ್ಬೇಕಾದ್ರೆ ಇನ್ನೇನು ತೋರಿಸಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದರೂ ಕೂಡ ಒಂದು ಫೋನ್ ಅನ್ಬಾಕ್ಸಿಂಗಲ್ಲಿ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋವಂಥಲ್ಲ. ಫೋನ್ನ ಫಸ್ಟ್ ತೋರಿಸೋಣ ಅನಿಸ್ತು. ಆ ಬಾಕ್ಸ್ ಒಳಗಡೆ ಏನಿದೆ ಅಂತ ನಾವು ನೋಡೋಣ ಅಂತಲೇ ಹೇಳ್ಬೋದು. ಸೊ ಬಾಕ್ಸಲ್ಲಿ ಫಸ್ಟಿಗೆ ಬರೋದಾದರೆ ಆಬ್ವಿಯಸ್ಲಿ ಫೋನ್ ಇಡುವಂಥ ಜಾಗ. ಆ್ಯಂಡ್ ಇದರಲ್ಲಿ ಕ್ಲಿಯರ್ ಕೇಸ್ ಬರುತ್ತೆ, ಆಯಿತಾ. ಈ ಒಂದು ಕ್ಲಿಯರ್ ಕೇಸ್ ಇದರಲ್ಲಿ ಇರುತ್ತೆ. ಇದರಲ್ಲಿ ಒಂದು ಸಿಮ್ ಎಜೆಕ್ಟರ್ ಟೂಲ್ ಇದೆ. ಅದಾದಮೇಲೆ ಒಂದು ಕ್ಲಿಯರ್ ಕೇಸ್ ಬರುತ್ತೆ. ಈ ಕ್ಲಿಯರ್ ಕೇಸ್ನ ಹಾಕಿ ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದು ಯೂಸರ್ ಮ್ಯಾನ್ಯಲ್ ಆಗಿರುವಂಥದ್ದು. ಇದರದ ಅಗತ್ಯ ನಮಗಿಲ್ಲ ಅಂತಲೇ ಹೇಳ್ಬೋದು. ಆಮೇಲೆ 80W ಫಾಸ್ಟ್ ಚಾರ್ಜಿಂಗ್ ಬರುತ್ತೆ ಗುರು. ಇದಕ್ಕಿಂತ ನಿಮ್ಗೆ ಇನ್ನೇನು ಬೇಕಾಗಿದೆ? ಕ್ಲಿಯರ್ ಕೇಸ್ ಆಗಿರುವಂಥದ್ದು. ಇದು ಹಾಕ್ಬಿಟ್ಟು ತೋರಿಸ್ತೀನಿ ಯಾವುದಕ್ಕೂ. ಅದಕ್ಕೂ ಮೊದಲು ಮತ್ತಷ್ಟು ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಸೊ ಆಬ್ವಿಯಸ್ಲಿ ಇದೊಂದು ಕೇಬಲ್ ಆಗಿರುವಂಥದ್ದು. ಇದೊಂದು ಕೇಬಲ್ ಬರುತ್ತೆ, ಒಂದು ಕೇಬಲ್ ಸಿಗುತ್ತೆ. ಅದಾದಮೇಲೆ ಒಂದು ಸೆಕೆಂಡ್, ಅದಾದಮೇಲೆ ನಿಮಗೆ ಒಂದು 80W ಪವರ್ ಬ್ರಿಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿರೋವಂಥ ಪವರ್ ಬ್ರಿಕ್ ಆಗಿರುವಂಥದ್ದು ಇದು.
ಸೀರಿಯಸ್ಲಿ ಇದಕ್ಕೋಸ್ಕರನೇ ನನಗೆ ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಿದ್ದು C2C ಒಂದು 80 ವಾಟ್ ಪವರ್ ಬೇಕಾಗಿದೆ. ಇದೊಂದು ಚೈನೀಸ್ ವೇರಿಯಂಟ್ ಆಗಿರೋದ್ರಿಂದ ನೀವು ನೋಡ್ತೀರಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ಈ ಚಾರ್ಜರ್ನ ನಾನು ಈಗ ಹೇಗೆ ಪ್ಲಗ್ ಇನ್ ಮಾಡಬೇಕು ಅಂತಲೂ ಕೂಡ. ಯಾಕೆಂದ್ರೆ ಇದಕ್ಕೆ ಈಗ ಅಡಾಪ್ಟರ್ ನಾನು ತಗೊಳ್ಳೇಬೇಕು, ಏನೇ ಆದ್ರೂ ನಾನು ತಗೊಳ್ಳೇಬೇಕು. ಯಾಕೆಂದ್ರೆ ಇದು ಇಲ್ಲಿನ ವೇರಿಯಂಟ್ ಅಲ್ಲ, ಚೈನಾ ವೇರಿಯಂಟ್ ಆಗಿರುವಂಥದ್ದು. ಸೊ ಆಬ್ವಿಯಸ್ಲಿ ಅಮೆರಿಕನ್ ವೇರಿಯಂಟ್ಸ್ ಚೈನಾ ವೇರಿಯಂಟ್ ಸೇಮ್ ಇರುತ್ತೆ. ಸೊ ಇಲ್ಲಿ ನಾನು ದುಬೈಯಲ್ಲಿ ಯೂಸ್ ಮಾಡಬೇಕಾದ್ರೆ ಇಂಡಿಯನ್ ಥರನೇ ಯೂಸ್ ಮಾಡಬೇಕಾಗುತ್ತೆ. ಏನು ಮಾಡಬೇಕು ಅನ್ನೋ ಐಡಿಯಾ ಕೂಡ ನನಗಿಲ್ಲ. ಸೊ ಇದೇ ಫೋನ್ ಆಗಿರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ಇಷ್ಟು. ನಾನೀಗ ನನ್ನ ಕಾಫಿನ ಎಂಜಾಯ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಪೀಸ್ ಔಟ್.